ರಾಜ್ಯ ಸರ್ಕಾರದ ಪತನದ ಬಗ್ಗೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ವಿ ಸೋಮಣ್ಣನವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ಪತನದ ಕುರಿತಾಗಿ ಮಾತಾಡಿದ್ದಾರೆ. ವಿ ಸೋಮಣ್ಣ ನೋಡಿ, ಮುಂದುವರೆದು ವಿ ಸೋಮಣ್ಣ ಹೇಳಿದ್ದಾರೆ, ಗುತ್ತಿಗೆದಾರರು ನಮ್ಮ ಸರ್ಕಾರವನ್ನ ತೆಗೆದಿದ್ರು, ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುತ್ತಾರೆ. ರಾಜ್ಯದಲ್ಲಿ ಇಂತಹ ಸರ್ಕಾರ ಇರಲೇಬಾರದು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ತೆಗೆದಿದ್ದು ಗುತ್ತಿಗೆದಾರರು 40% ಅಂತ ಹೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯ್ತು. ಇದೇ ಪೇ ಸಿಎಂ ಅನ್ನೋದು ಎಷ್ಟು ಇರುಸು ಮುರುಸು ತಂತು, ಮುಜುಗರ ತಂತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ. ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರವನ್ನ ತೆಗಿತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನು ಮಾಡೋ ಅವ್ರನ್ನು ತೆಗಿತಾರೆ. ಏನಾಗಿದೆ? ಯಥಾರಾಜ ತಥಾ ಪ್ರಜೆ. ಯಾವುದು ಏನು ಇಲ್ದಿರ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇಲೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು. ಸಿದ್ದರಾಮಯ್ಯನವರಂತ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಈ ರೀತಿಯಾಗಿ ಹೆಜ್ಜೆ ಹಾಕ್ತಾರೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ. ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಗುತ್ತಿಗೆದಾರರು ನಮಗೂ. ರಾಜ್ಯ ಸರ್ಕಾರದ ಪತನದ ಬಗ್ಗೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ವಿ ಸೋಮಣ್ಣನವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ಪತನದ ಕುರಿತಾಗಿ ಮಾತಾಡಿದ್ದಾರೆ. ವಿ ಸೋಮಣ್ಣ ನೋಡಿ, ಮುಂದುವರೆದು ವಿ ಸೋಮಣ್ಣ ಹೇಳಿದ್ದಾರೆ, ಗುತ್ತಿಗೆದಾರರು ನಮ್ಮ ಸರ್ಕಾರವನ್ನ ತೆಗೆದಿದ್ರು, ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುತ್ತಾರೆ. ರಾಜ್ಯದಲ್ಲಿ ಇಂತಹ ಸರ್ಕಾರ ಇರಲೇಬಾರದು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ತೆಗೆದಿದ್ದು ಗುತ್ತಿಗೆದಾರರು 40% ಅಂತ ಹೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯ್ತು. ಇದೇ ಪೇ ಸಿಎಂ ಅನ್ನೋದು ಎಷ್ಟು ಇರುಸು ಮುರುಸು ತಂತು, ಮುಜುಗರ ತಂತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ. ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರವನ್ನ ತೆಗಿತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನು ಮಾಡೋ ಅವ್ರನ್ನು ತೆಗಿತಾರೆ. ಏನಾಗಿದೆ? ಯಥಾರಾಜ ತಥಾ ಪ್ರಜೆ. ಯಾವುದು ಏನು ಇಲ್ದಿರ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇಲೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು. ಸಿದ್ದರಾಮಯ್ಯನವರಂತ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಈ ರೀತಿಯಾಗಿ ಹೆಜ್ಜೆ ಹಾಕ್ತಾರೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ. ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಗುತ್ತಿಗೆದಾರರು ನಮಗೂ. ರಾಜ್ಯ ಸರ್ಕಾರದ ಪತನದ ಬಗ್ಗೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ವಿ ಸೋಮಣ್ಣನವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ಪತನದ ಕುರಿತಾಗಿ ಮಾತಾಡಿದ್ದಾರೆ. ವಿ ಸೋಮಣ್ಣ ನೋಡಿ, ಮುಂದುವರೆದು ವಿ ಸೋಮಣ್ಣ ಹೇಳಿದ್ದಾರೆ, ಗುತ್ತಿಗೆದಾರರು ನಮ್ಮ ಸರ್ಕಾರವನ್ನ ತೆಗೆದಿದ್ರು, ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುತ್ತಾರೆ. ರಾಜ್ಯದಲ್ಲಿ ಇಂತಹ ಸರ್ಕಾರ ಇರಲೇಬಾರದು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ತೆಗೆದಿದ್ದು ಗುತ್ತಿಗೆದಾರರು 40% ಅಂತ ಹೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯ್ತು. ಇದೇ ಪೇ ಸಿಎಂ ಅನ್ನೋದು ಎಷ್ಟು ಇರುಸು ಮುರುಸು ತಂತು, ಮುಜುಗರ ತಂತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ. ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರವನ್ನ ತೆಗಿತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನು ಮಾಡೋ ಅವ್ರನ್ನು ತೆಗಿತಾರೆ. ಏನಾಗಿದೆ? ಯಥಾರಾಜ ತಥಾ ಪ್ರಜೆ. ಯಾವುದು ಏನು ಇಲ್ದಿರ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇಲೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು. ಸಿದ್ದರಾಮಯ್ಯನವರಂತ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಈ ರೀತಿಯಾಗಿ ಹೆಜ್ಜೆ ಹಾಕ್ತಾರೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ.
ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ. ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಗುತ್ತಿಗೆದಾರರು ನಮಗೂ. ರಾಜ್ಯ ಸರ್ಕಾರದ ಪತನದ ಬಗ್ಗೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ವಿ ಸೋಮಣ್ಣನವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ಪತನದ ಕುರಿತಾಗಿ ಮಾತಾಡಿದ್ದಾರೆ. ವಿ ಸೋಮಣ್ಣ ನೋಡಿ, ಮುಂದುವರೆದು ವಿ ಸೋಮಣ್ಣ ಹೇಳಿದ್ದಾರೆ, ಗುತ್ತಿಗೆದಾರರು ನಮ್ಮ ಸರ್ಕಾರವನ್ನ ತೆಗೆದಿದ್ರು, ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುತ್ತಾರೆ. ರಾಜ್ಯದಲ್ಲಿ ಇಂತಹ ಸರ್ಕಾರ ಇರಲೇಬಾರದು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ತೆಗೆದಿದ್ದು ಗುತ್ತಿಗೆದಾರರು 40% ಅಂತ ಹೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯ್ತು. ಇದೇ ಪೇ ಸಿಎಂ ಅನ್ನೋದು ಎಷ್ಟು ಇರುಸು ಮುರುಸು ತಂತು, ಮುಜುಗರ ತಂತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ. ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರವನ್ನ ತೆಗಿತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನ ತೆಗಿತಾರೆ. ಏನಾಗಿದೆ, ಯಥಾರಾಜ ತಥಾ ಪ್ರಜೆ. ಯಾವುದು ಏನು ಇಲ್ದಿರ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇರೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು. ಸಿದ್ದರಾಮಯ್ಯನವರಂತ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಈ ರೀತಿಯಾಗಿ ಹೆಜ್ಜೆ ಹಾಕ್ತಾರೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ. ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಗುತ್ತಿಗೆದಾರರು ನಮಗೂ. ರಾಜ್ಯ ಸರ್ಕಾರದ ಪತನದ ಬಗ್ಗೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ವಿ ಸೋಮಣ್ಣನವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ಪತನದ ಕುರಿತಾಗಿ ಮಾತಾಡಿದ್ದಾರೆ. ವಿ ಸೋಮಣ್ಣ ನೋಡಿ, ಮುಂದುವರೆದು ವಿ ಸೋಮಣ್ಣ ಹೇಳಿದ್ದಾರೆ, ಗುತ್ತಿಗೆದಾರರು ನಮ್ಮ ಸರ್ಕಾರವನ್ನ ತೆಗೆದಿದ್ರು, ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುತ್ತಾರೆ. ರಾಜ್ಯದಲ್ಲಿ ಇಂತಹ ಸರ್ಕಾರ ಇರಲೇಬಾರದು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವನ್ನ ತೆಗೆದಿದ್ದು ಗುತ್ತಿಗೆದಾರರು 40% ಅಂತ ಹೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯ್ತು. ಇದೇ ಪೇ ಸಿಎಂ ಅನ್ನೋದು ಎಷ್ಟು ಇರುಸು ಮುರುಸು ತಂತು, ಮುಜುಗರ ತಂತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ. ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರವನ್ನ ತೆಗಿತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನ ತೆಗಿತಾರೆ. ಏನಾಗಿದೆ, ಯಥಾರಾಜ ತಥಾ ಪ್ರಜೆ. ಯಾವುದು ಏನು ಇಲ್ದಿರ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇರೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು. ಸಿದ್ದರಾಮಯ್ಯನವರು